good morning. Welcome back to my YouTube ಚಾನಲ್. ಸೊ ಮತ್ತು ಮಕ್ಕೊಂಡಿನಿ ನಾನು. ಸೊ ಎದ್ದೀನಿ ಇವಾಗ ಫುಲ್ಲು ತಲೆನೋವು ಆಗ್ತೈತಿ. ಬೆಳಗ್ಗೆನ ಎದ್ದು ಹೊಳತಾತ. ಆಲ್ರೆಡಿ ಎಲ್ಲ ಕೆಲಸ ಮಾಡ್ಕೊಂಡಿನಿ. ಮೀನ್ಸ್ ಗ್ಯಾಸ್ ಒರೆಸ್ಕೊಂಡು ಬಾಂಡೆ ಎಲ್ಲ ತೊಳ್ಕೊಂಡು ಹೊಳಗಿನ ಕಸ ಹೊಡ್ಕೊಂಡು ಸೊ ಇವಾಗ ಹೊರಗಿಂದ ತೊಳೆಯಾಗತ್ತೀನಿ. ಅರ್ಧಂಬರ್ಧ ಮಾಡಿ ಇಟ್ಟು ಬಂದೀನಿ. ಫೋನ್ ಬಂತಂತ ಹೇಳಿ ಒಳಗೆ ಬಂದೆ. ಅವಾಗ ವ್ಲಾಗ್ ಮಾಡೋದು ನೆನಪಾಗೈತೆ ನನಗೆ. ಆ್ಯಂಡ್ ಪಟ್ಟನೆಲ್ಲ ಒರೆಸಿ ಸ್ನಾನ ಮಾಡ್ಕೊಂಬಿಡೋಣ ಅಂತ. ಬರ್ರಿ ವಿಡಿಯೋ ಹಂಗೆ ಭಾಳ ಕಮ್ಮಿ ಹಿಡಿತೀನಿ. ಯಾಕಂತಂದ್ರೆ ಎಲ್ಲ ಹೆಂಗಿದ್ರೂ ಭಾಳ ಆಗ್ತೈತಿ. ಸೊ ಅದ್ರ ಸಂಬಂಧ ಬರ್ರಿ. ಸೊ ಇವಾಗ ಹೊರಗಿಂದ ಇಷ್ಟು ತೊಳೆಯೋದು ಬಾಕಿ. ಸೋಪ್ ನೀರು ಹಾಕಿ ಇಷ್ಟು ಮಾಡಿ ಇಟ್ಟೀನಿ. ಅದನ್ನೆಷ್ಟು ಮುಗಿಸಿ ಸ್ನಾನಕ್ಕೆ ಹೋಗ್ಬಿಡೋಣಂತ ಬರ್ರಿ. ಇವಾಗ ಎಲ್ಲ ಕೆಲಸ ಮುಗ್ದೈತಿ. ಬರೀ ಕಳಶ ಅದಕ್ಕೊಂಡು ಒರೆಸಿ ವರಮಹಾಲಕ್ಷ್ಮಿ ಪೂಜೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ. ಆ್ಯಂಡ್ ಫೋನ್ ಎಲ್ಲಾರು ಇಡಕ್ಕೆ ಟ್ರೈ ಮಾಡ್ತೀನಿ. ಬಿಕಾಸ್ ಬರೀ ಕೈಯೊಳಗೆ ಇಟ್ಕೊಂಡು ಮಾಡೋಕ್ಕಾಗಂಗಿಲ್ಲ. ಹಾಗಾಗಿ ನೋಡೋಣ. ಮೊನ್ನೆ ಒಂದಿನ ಸ್ಯಾರಿ ಹಾಕ್ಕೊಂಡು ನನಗೆ ಇಲ್ಲೊಂದು ಎಂಥ ಕೆಟ್ಟ ನೋವು ಗುಳ್ಳಿ ಆಗ್ಯಾವ ಅಂತಂದ್ರೆ ಆ ಪರಿ ಸ್ವಲ್ಪ ತುಟ್ಟಿ ಹಿಂಗೆ ಮಾಡೋಕ್ಕಾಗಲ್ತ ಅಷ್ಟು ನೋವಾಗತ್ತೆ ಬಿಟ್ಟೈತಿ. ಸೊ ಬರೀ ಸೊ ಇವಾಗ ಇಷ್ಟು ಜೋಡಿಸಿ ಬಿಟ್ಟೀನಿ. ಆ್ಯಂಡ್ ಮುಖ ಅದೆಲ್ಲ ಕುದಿಸ್ಬೇಕು. ಸೊ ನನಗೆ ವೀಡಿಯೋ ಮಾಡೋದು ನೆನಪಿಲ್ಲ. ಆ್ಯಂಡ್ ಅಡುಗೆ ಮನೆ ಒಳಗೆ ನಿನ್ನೆ ತೊಗೊಂಡಿದ್ವೆಲ್ಲ ತರಕಾರಿ ತೆಗೆದು ಆ್ಯಂಡ್ ಇತ್ತಾಗ ಸಾರಾಗೋದು, ಇತ್ತಾಗ ಬ್ಯಾಳೆ ಕುದಿ ಹಾಕಿರ್ತೀನಿ. ಸೊ ಬಡ ಪಲ್ಯಗೆ ಒಗ್ಗರಣೆ ಹಾಕೊಂಡ್ಬಿಡೋಣ ಅಂತ ಬರ್ರಿ. ಸ್ವಲ್ಪ ಇವು ಕಳಶ ಅದು ತೊಳ್ಕೊಬೇಕು, ಅದನ್ನು ತೊಳ್ಕೊಳ್ಳೋಣ. ಇವಾಗ ಹೋಳಿಗೆ ಹಿಟ್ಟು ಕಲಿಸ್ಕೊಳತ್ತೀನಿ. ಆ್ಯಂಡ್ ಇಲ್ಲಿ ಪಲ್ಯಗೆ ಹಚ್ಕೊಳತ್ತೀನಿ. ಆ್ಯಂಡ್ ಇಲ್ಲಿ ಬಜ್ಜಿಗೂ ಹಚ್ಕೊಳಕತ್ತೀನಿ. ನೋಡೋಣ ಎಷ್ಟಾಗ್ತೈತಿ. ಪಟ ಮಾಡ್ಕೊಳ್ಳೋಣ. ಟೈಮ್ ಆಗಲಿ, ಲೇಟಾಗಿ ಹಾಕುವತ್ತು. ಇವಾಗ ಇಷ್ಟ ಉಡಿ ಸಾಮಾನಿಗೆ ಎಲ್ಲ ಜೋಡಿಸ್ಕೊಳತ್ತೀನಿ. ಆ್ಯಂಡ್ ಇಲ್ಲೇ ಕಂಕಣಕ್ಕೆ ಇಟ್ಕೊಂಡೀನಿ ಇವನ್ನ ಇಷ್ಟ. ಸೊ ಇವಾಗ ಕಂಕಣನೂ ಕಟ್ಟಿಬಿಡ್ಬೇಕು. ಈ ಸಲ ನಮ್ಮ ಮಾವರು ಪೇರು ಹಣ್ಣು ತೊಗೊಂಬಂದಾರ. ಸೊ ಇದನ್ನು ಉಡಿಗೆ ಇಡಬೇಕು. ಬಾಳೆಹಣ್ಣು ತೊಗೊಂಡು ಬಂದೀನಿ ನಾನು. ಬಟ್ ಈ ಸಲ ಇವನ್ನ ತೊಗೊಂಡಾಗಲ್ಲ, ರೇರ್ ಸಿಗೋದು. ಹಾಗಾಗಿ ಇವನ್ನ ಉಡಿಗೆ ಇಡಾತೀನಿ. ಆಲ್ಮೋಸ್ಟ್ ಅಡುಗೆನೂ ಎಲ್ಲ ಆಲ್ಮೋಸ್ಟ್ ಒಂದು 99% ಆಗಿ ಹೋಗಿದೆ. 1% ಅಷ್ಟೇ ಇರೋದು. ಮೀನ್ಸ್ ಹೋಳಿಗೆ ಒಂದು ಮಾಡಿ ಬಜ್ಜಿ ಅಷ್ಟೇ ಕರಿಯೋದೈತಿ. ಅದು ಈವ್ನಿಂಗ್ ಇಟ್ಕೋತೀನಿ. ಸ್ವಲ್ಪ ಇದೆಲ್ಲ ಆದಮೇಲೆ ಅಂಗಡಿಗೆ ಹೋಗ್ಬೇಕು. ಯಾಕಂದ್ರೆ ಜ್ವೆಲ್ಸ್ ಎಲ್ಲ ಅಲ್ಲದಾವು. ನಂಗೆ ರೆಡಿ ಆಗಾಕ, ದೇವಿಗೆ ಹಾಕಾಕ ಅದೆಲ್ಲ ಜ್ವೆಲ್ಸ್ ತೊಗೊಂಬರ್ಬೇಕು. ಸೊ ಹಾಗಾಗಿ ಇದನ್ನು ಮಾಡಿಡೋಣಂತ ಫಸ್ಟ್. ಇವಾಗ ಕಂಕಣ ಒಂದು ಕಟ್ಟಿಟ್ಬಿಟ್ಟೆ ಅಂತಂದ್ರೆ ಮುಗಿತೈತಿ. ಅದರ ಸಂಬಂಧ ನೋಡೋಣ. ಒಂದು 20 ಕಂಕಣ ಕಟ್ಟಿ ಇಟ್ಕೊಂಡೀನಿ. ಆ್ಯಂಡ್ ಹುಡುಗೆಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟೀನಿ. ಆ್ಯಂಡ್ ಹೂವು ಇದ್ರೊಳಗೆ ಕೊಟ್ರಾತ ಅಂತ ಹೇಳಿ ಇಲ್ಲಿ ಒಳಗೆ ಈಗ ಆ್ಯಂಡ್ ಹೋಳ್ಗೆ ಮಾಡಾಕತ್ತೀನಿ. ಸೊ ನಾನು ಹೋಳ್ಗೆ ನೋಡ್ರಿ ಹಿಂಗೆ ಬರತೈತಿ. ಹಾಕಿದ್ಮೇಲೆ ಗೊತ್ತಿಲ್ಲ ಹೆಂಗೆ ಹಾಕೈತಿ ಏನಂತ ಹೇಳಿ. ಸೊ ಹಂಚ ಕಾಯಕೈತಿ. ಇಷ್ಟು ಹೂರಣ ರೆಡಿ ಮಾಡ್ಕೊಂಡಿನಿ. ಹಿಂಗೆ ಆಗತ್ತವ ಹೋಳ್ಗೆ. ನೋಡೋಣ ಹೆಂಗೆ ಬರ್ತಾವ ಏನೋ ಗೊತ್ತಿಲ್ಲ. ಸೊ ಇದೊಂದು ರೆಡಿ ಮಾಡ್ಕೊಂಡ್ರೆ ಮುಗಿದ್ಬಿಡ್ತೈತಿ. ಸೊ ಇವಾಗ ಇಷ್ಟು ಮಾಡೈತಿ. ಸೊ ಇಷ್ಟು ಥಿಂಗ್ಸ್ ಬೇಕಾಗಿದ್ದು ನನಗೆ. ಇವನ್ನ ತೊಗೊಂಡು ಹೊಂಟೀನಿ. ನಂಗೆ ರೆಡಿ ಆಗಕ್ಕೆ ದೇವಿ ರೆಡಿ ಮಾಡೋಕೆ ಎರಡಕ್ಕೂ. ಸೊ ಇವಾಗ ಇಷ್ಟ ಆಗೈತಿ. ಒಳಗೂ ಎಲ್ಲ ಕ್ಲೀನ್ ಮಾಡಿ ಆಗಲಿ ದೇವ್ರಿಗೆ ರೆಡಿ ಮಾಡತ್ತೀನಿ. ಮಾರ್ನಿಂಗ್ ಎಲ್ಲ ಬಾಗ್ಲ ತೊಳೆದೈತಿ. ಬಟ್ ಇವಾಗಿನೊಮ್ಮೆ ತೊಳೆದ ಸಣ್ಣಗೆ ರಂಗೋಲಿ ಹಾಕಿ ಕಲರ್ ಹಾಕೋಣಂತ. ಹೊರಗೆ ಹಿಂಗೊಂದು ಸಣ್ಣಗೆ ರಂಗೋಲಿ ಹಾಕ್ತೀನಿ. ಇಲ್ಲೆಲ್ಲ ರಂಗೋಲಿ ಹಾಕಬೇಕು. ಆ್ಯಂಡ್ ದೇವ್ರಿಗೂ ರೆಡಿ ಹಿಡಿದಂತ ಮತ್ತೆ ಆಫ್ ಹಿಂಗಾಗೈತಿ. ಸಣ್ಣ ಹುಡುಗರದ್ದು ಕಣ್ಣ ಕಾಣತೈತಿ. ನಮ್ಮ ರೋಜಿ ನೋಡ್ರಿ ಅಲ್ಲಿ ಹೆಂಗೆ ನೋಡಾಕತ್ತೈತಿ. ಇವಾಗ ಫುಲ್ ಜಳಕ ಮಾಡಿ ಕೂಡ ಹಾಕ್ಬಿಟ್ಟೇನೆ ಅದಕ್ಕೆ. ಇದು ಹೊರಗೆ ಆ್ಯಕ್ಚುಲಿ ಒಳಗೆ ಏನೋ ಹಾಕಕ್ಕೆ ಹೋದೆ, ಅದು ಏನೋ ಆಗಿ ಕಣ್ಣಾಗ್ಬಿಟ್ಟೈತಿ. ಆ್ಯಂಡ್ ಇದು ಒಳಗೆಲ್ಲ ಪ್ರಿಪ್ರೇಷನ್. ಮನೆಯವರು ಬಜ್ಜಿ ಮಾಡಾಕತ್ತಾರ. ನಮ್ಮತ್ತೆ ಹೇಳ್ಕೊಡತ್ತಾರ ನಂಗೆ ಏನು ಹೇಳ್ಬೇಕಂತ ಹೇಳಿ. ಮಾಡಿಟ್ಟಿದ್ದೆ ಲಾಸ್ಟಿಗೆ ಬಜ್ಜಿ ಮಾಡತ್ತನ್ರಿ ಅವ. ಇಂತಿಂತಾವ ಅವೆಲ್ಲ ಆಗೈತಿ. ಸಂಜೆ ಆಯ್ತು ಆಲ್ರೆಡಿ. ಈಗ ಪಟ್ಟಂತ ದೀಪ ಹಾಕಬೇಕು. ದೀಪ ಹಾಕಕ್ಕೆ ನಾನು ರೆಡಿಯಾಗಿ ಬರ್ತೀನಿ. ಆ್ಯಂಡ್ ನಾ ಸ್ವಲ್ಪ ಲೈಟಾಗಿ ನೋಡೋಣ ಹೆಂಗೆ ಆಗ್ತೈತಿ ಹಂಗೆ.
ಆ್ಯಂಡ್ ಈಗ ಚಾರ್ಜ್ ಇಲ್ಲ, ಫೋನ್ 3% ಇದೆ. ನಾನು ರೆಡಿ ಆಗೋ ಮಟ್ಟ ಫೋನ್ ಚಾರ್ಜ್ ಇಟ್ಟು ಹೋಗ್ತೀನಿ. ರೆಡಿಯಾಗಿ ಮತ್ತೆ ಸಿಗ್ತೀನಿ. ಸೊ ಇವಾಗ ನಾನು ರೆಡಿಯಾಗೀನಿ. ಹೊಸದಾಗಿ ಮದುವೆ ಆಗೋದಕ್ಕೆ ಫೀಲ್ ಅನ್ಸತ್ತೈತೆ ನನಗೆ. ಇದು ನನ್ನ ಫೈನಲ್ ಲುಕ್ ಸಖತ್ತಾಗಿ ಆಗೈತಿ. ಬ್ಲೌಸ್ ಬಂದಿದ್ದು ನಂದು, ವಸ್ತ್ರಾಭರಣದ್ದು ನನ್ನ ಶಾಪ್ದು. ನೋಡ್ರಿ ಇದು ನನ್ನ ಫೈನಲ್ ಲುಕ್. ಲಾಸ್ಟಿಗೆ ಇನ್ನೊಂದ್ಸಲ ಫುಲ್ ತೋರಿಸ್ತೀನಿ. ಸೊ ಇಷ್ಟೆಲ್ಲ ಆಗೈತಿ. ನಮ್ಮದು ಕೋಸಂಬರಿ, ವೈಟ್ ರೈಸ್, ಬಜ್ಜಿ, ಪುಳಿಯೋಗರೆ, ಮೊಸರನ್ನ, ಹೋಳ್ಗೆ ಆ್ಯಂಡ್ ಇದು ಬದ್ನಿಕಾಯಿ ಪಲ್ಯ ಆ್ಯಂಡ್ ಇದು ಸಾಂಬಾರು. ಸೊ ಇಷ್ಟೆಲ್ಲ ರೆಡಿ ಆಗೈತಿ. ಇವಾಗ ಪಟ್ಟಣ ದೀಪ ಹಾಕಿ ಹೋಗಿ ಬೇರೆ ಎಲ್ಲರಿಗೂ ಕರೆದು ಬರ್ಬೇಕು. ಹೆಂಗಂದ್ರೂ ಲಾಸ್ಟಿಗೆ ಟೈಮ್ ಹಾಗೇ ಬಿಡ್ತೈತಿ. ಕರೆಕ್ಟ್ ಮುಗಿಸಿದ ಬಂದೇವನ. ಆ್ಯಕ್ಚುಲಿ ಅದು ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡ್ವಿ ನಾವು. ಅಲ್ಲಿ ಇಲ್ಲ ಕುರಿ ಚೆನ್ನಾಗೈತೆ ಮನೆ. ಸ್ವಲ್ಪ ಜಲ್ದಿ ಆಗಿರೋದು. ಕುಂದಿರ್ತಿದ್ದಲ್ಲ ನಮ್ಮನ್ನ ಇಲ್ಲಿ ಮುಂದೆ ಮಾಡಕ್ಕೆ. ನಾನು ಕೂರ್ ತುಂಬಿಸ್ಕೊತಿದ್ದೆ. ನನ್ನ ಮಗ್ಳ ಮುಕ್ಕೋತಿದ್ದೆ. ಸೊ ಇವಾಗ ಎಲ್ಲರೂ ಹೋದ್ರೆ ನಂದು ಜಸ್ಟ್ ಊಟ ಆಯಿತು. ಆ್ಯಂಡ್ ನನ್ನ ಹಸ್ಬೆಂಡ್ ಫ್ರೆಂಡ್ಸ್ ಊಟ ಮಾಡತ್ತಾರ. ಸೊ ನೋಡ್ಕೊಂಡು ಎಲ್ಲರೂ ಅಂತೂ ಸಾರಿ ಮಸ್ತ್ ಕಾಣತಿ. ಟೈಮ್ ಹೆಚ್ಚು ಕಮ್ಮಿ 12:30 ಮೇಲಾಗೈತಿ. ಮನೆ ಫುಲ್ ಲೈಟ್ ಹಾಕ್ಕೊಂಡೀನಿ, ಹಾಗಾಗಿ ಇಷ್ಟು ಕ್ಲಿಯರಾಗಿ ಕಾಣತೈತಿ. ಆ್ಯಕ್ಚುಲಿ ಹೇಳ್ಬೇಕಾಗ್ತದೆ ನಾನು. ಸೊ ಇವಾಗೆಲ್ಲ ಡ್ರೆಸ್ ಚೇಂಜ್ ಮಾಡಿದೆ. ಸೊ ನಂಗೆ ಮೇಕಪ್ ರಿಮೂವ್ ಮಾಡುವಷ್ಟು ಪೇಷನ್ಸ್ ಇಲ್ಲ, ಹಂಗಾಗತೈತಿ. ಅಷ್ಟು ಬೇರೆ ಏನು ಟೈಲ್ಲ, ಕಾಲು ಭಾಳ ನೋಸಾತಾವ. ಸೊ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು. ಆ್ಯಂಡ್ ನಾನು ಅಂದ್ಕೊಂಡ್ಕಿಂತನೂ ಚಲೋ ಆಯ್ತು. ಆ್ಯಕ್ಚುಲಿ ಈ ಸಲ ಒಂದು ಸ್ವಲ್ಪ ನಾವು ಚಲೋ ಆಗಲ್ಲ ಏನೋ ಒಂಥರ ಈ ಮನೆಗೆ ಹೊಸದಾಗಿ ಬಂದಿದ್ವಲ್ಲ, ಸೊ ಏನೋ ಒಂಥರ ಆಗತ್ತನೋ ಅಂತಂದು ಅಂದ್ಕೊಂಡಿದ್ವಿ. ಆ್ಯಕ್ಚುಲಿ ಎಲ್ಲ ವರ್ಷಕ್ಕಿಂತ ಈ ವರ್ಷನ ಭಾಳ ಚಲೋ ಆಯ್ತು. ಆಮೇಲೆ 1-2-3 ಐಟಮ್ಸ್ ಜಾಸ್ತಿ ವೆರೈಟಿಯಾಗಿ ಮಾಡಿದ್ದು ಫಸ್ಟ್ ಟೈಮು. ಆ್ಯಂಡ್ ನಾನು ಇದು ಫಸ್ಟ್ ಟೈಮ್ ಇಷ್ಟು ಕಾಸ್ಟ್ಲಿಯೆಸ್ಟ್ ಸೀರೆ ತೊಗೊಂಡಿರೋದು ವರಮಹಾಲಕ್ಷ್ಮಿಗೆ. ಆ್ಯಂಡ್ ಪೂಜೆನೂ ಭಾಳ ಚಂದ ಆಯ್ತು. ಮಂದಿನೂ ಎಲ್ಲದಕ್ಕಿಂತನೂ ಈ ಸಲನೇ ಜಾಸ್ತಿ ಬಂದಿದ್ದು, ಅದು ಒಂದು ಭಾಳ ಖುಷಿ ಆಯ್ತು. ಆ್ಯಕ್ಚುಲಿ ಯಾರಿಗೂ ಏನೂ ಕಮ್ಮಿ ಆಗ್ಲಾರ್ದಂಗೆ ಎಲ್ಲರಿಗೂ ಕರೆಕ್ಟಂಗೆ ಉಡಿ ಆಗಿರ್ಬೋದು, ಕಂಕಣ ಆಗಿರ್ಬೋದು, ಪ್ರತಿಯೊಂದೂ ಎಲ್ಲನೂ ಕರೆಕ್ಟಂಗೆ ಆಯ್ತು. ಆ್ಯಂಡ್ ಫಾರ್ ಫಸ್ಟ್ ಟೈಮ್ ಜಲ್ದಿನ ಮುಗಿಸಿ ಜಲ್ದಿನ ಇಷ್ಟೆಲ್ಲ ರೆಡಿ ಆಗಕ್ಕೆ ಆ್ಯಕ್ಚುಲಿ ನಾವು ಇಷ್ಟು ರೆಡಿನೇ ಆಗ್ತಿರಲಿಲ್ಲ. ಫಸ್ಟ್ ಟೈಮ್ ನಾನು ಮೇಕಪ್ ಮಾಡ್ಕೊಂಡು ದೇವ್ರಿಗೆ ರೆಡಿಯಾಗಿರೋದಂದ್ರೆ ಫಸ್ಟ್ ಟೈಮ್ ಇದು. ಸೊ ಅದು ಆಯ್ತು. ಮೀನ್ಸ್ ಜಲ್ದಿ ಅಡುಗೆ ಎಲ್ಲ ಜಲ್ದಿ ಮಾಡ್ಕೊಂಡಿದ್ಕೆ, ಪೂಜೆ ಜಲ್ದಿ ಮಾಡ್ಕೊಂಡಿದ್ಕೆ ಫೋಟೋಸ್ ನಾನು ಅಂದ್ಕೊಂಡಂಗೆ ಸಿಗಲಿಲ್ಲ. ಬಟ್ ಕೆಲವೊಂದು ಫೋಟೋಸ್ನೂ ತಗೊಂಡ್ವಿ. ಈಗ ಜಸ್ಟ್ ನನ್ನ ಮನೆಯವ್ರು ನನಗೆ ಫೋಟೋಶೂಟ್ನೂ ಮಾಡಿಕೊಟ್ಟಾರ.
ಅವ್ರ ಫೋನ್ನಾಗ ನನ್ನ ಫೋನ್ನಾಗ ಎಲ್ಲ ಅವ್ರ ಜೊತೆನೂ ತಗೊಂಡು ಆ್ಯಂಡ್ ನನ್ನ ಫ್ರೆಂಡ್ಸ್ ಬಂದಿದ್ರು. ಯಾರೆಲ್ಲ ಬಂದಿದ್ರಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ಬೋದು ಅಷ್ಟೇ, ಮತ್ತೇನು ಬೇರೆ ಹೇಳೋಕ್ಕಾಗಂಗಿಲ್ಲ. ಏನೋ ಒಂಥರ ಇವತ್ತು ಏನೋ ಒಂಥರ ನ್ಯೂ ಸ್ಟಾರ್ಟ್ ಅನ್ನೋ ಥರ, ಅಥವಾ ಎಲ್ಲೋ ಕೈ ತಪ್ಪಿ ಹೊಂಟಿದ್ದು ಮತ್ತೆ ಸಿಕ್ಕಂಗೆ ಏನೋ ಒಂಥರ ಖುಷಿ. ಐ ಹೋಪ್ ಇದು ಯಾರು ನೋಡಿರ್ತಾರೆ ಅವ್ರಿಗೆ ಅರ್ಥ ಆಗಿರ್ತೈತಿ. ಆ್ಯಂಡ್ ಈ ಸಿಚುವೇಶನ್ ಏನು ಬಂದಿತ್ತು ಒಂಥರ ನನಗೂ ಅನ್ಕಂಫರ್ಟಬಲ್, ಅವರಿಗೂ ಅನ್ಕಂಫರ್ಟಬಲ್. ಈ ಫೀಲಿಂಗ್ ಮತ್ತು ಸಿಗ್ಲಾರ್ದಂಗೆ ಮತ್ತು ಬರಲಾರ್ದಂಗೆ ನಾವು ಮುಂಚೆ ಹೆಂಗಿದ್ವಿ ಹಂಗೆ ಇರಲಿ ಅಂಥೇಳಿ ಐ ಹೋಪ್ ನಾನು ಅನ್ಕೊತೀನಿ. ನೋಡೋಣ ಹೆಂಗೆ ಆಗ್ತೈತೋ ಏನೋ ಗೊತ್ತಿಲ್ಲ. ಸೊ ಥ್ಯಾಂಕ್ಸ್ ಎಲ್ಲದಕ್ಕೂ ಎಲ್ಲರಿಗೂ. ಆ್ಯಂಡ್ ಇದಾಗಿತ್ತು ವರಮಹಾಲಕ್ಷ್ಮಿ ಪೂಜೆ. ಅಂದ್ಕೊಂಡ್ಕಿಂತ ಭಾಳ ಚಲೋ ಆಗಿ ಬಂತು. ಆ್ಯಂಡ್ ನೋಡೋಣ ಅಂತ ನಮ್ಮ ದೃಷ್ಟಿಗೆ ಇವತ್ತು ಹಿಂಗೆ ಮಾಡಿ ಹಿಂಗೆ ತೆಗಿತೀನಿ. ಎಷ್ಟು ದೃಷ್ಟಿ ಆಗವೇನ ಅಂಥೇಳಿ ನೀವು ಲೈವ್ ಆಗಿ ನೋಡುವಂತ್ರಿ. ಆ್ಯಕ್ಚುಲಿ ಇದ್ರಾಗ ಕೇಳ್ತಾ ಇಲ್ಲ, ಗೊತ್ತಾಗಲಿಲ್ಲ ನನಗೆ. ಫೈನಲ್ ಆಗಿ ಇನ್ನೊಂದು ಸಲ ನೋಡ್ಕೊಂಡು ಬಿಡ್ರಿ. ಸೊ ಇದಾಗಿತ್ತು ನಮ್ದು. ಇಲ್ಲೆಲ್ಲ ಕೆಳಗೆ ಖಾಲಿ ಆಗೈತಿ. ಇದಾಗಿತ್ತು ನಮ್ಮದು ಫೈನಲ್ ವರಮಹಾಲಕ್ಷ್ಮಿ. ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.